ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಶುಭವಾರ್ತಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮನ್ನೆಲ್ಲರನ್ನೂ ಕೂಡ ಅದ್ಭುತಕರವಾಗಿ ಕಾಯ್ದು ಕಾಪಾಡುತ್ತಾ ಬಂದಿರುವಂಥ ದೇವರ ಪವಿತ್ರವಾದ ನಾಮಕ್ಕೆ ಮಹಿಮೆ ಸಲ್ಲಿಸೋಣ, ಸ್ತೋತ್ರ ಮಾಡೋಣ. ಪ್ರಿಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಸಾರುವಂತೆ ಆತನು ನನ್ನನ್ನು ಬಲಪಡಿಸ್ತಿರುವುದಕ್ಕಾಗಿ, ದೇವರ ವಾಕ್ಯವನ್ನು ಆಲಿಸುವಂತೆ ನಿಮಗೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ನಾವು ಒಟ್ಟಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಾರ್ಥನೆಯೊಂದಿಗೆ ಸ್ವಲ್ಪ ಸಮಯ ನಾವು ಕರ್ತನ ಶುಭವಾರ್ತೆಯನ್ನು ಧ್ಯಾನಿಸೋಣ. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ದೇವರು ಕೊಟ್ಟಂಥ ವಾಕ್ಯ ಭಾಗ ರೋಮ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಾಕ್ಯ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕೊಡಲ್ಪಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ವೀಕ್ಷಕರಾಗಿರುವ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಮಾತ್ರವಲ್ಲ, ನಿನ್ನ ವಾಕ್ಯವನ್ನು ಸಾರುವುದಕ್ಕಾಗಿ ನಿನ್ನಿಂದ ನೇಮಕಗೊಂಡ ನನ್ನನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮನೇ, ನನ್ನನ್ನು ಅಭಿಷೇಕಿಸಿ ನಿನ್ನ ಮಕ್ಕಳಿಗೆ ಬೇಕಾಗಿರುವ ದೈವೋಕ್ತಿಗಳನ್ನು ನುಡಿಯುವುದಕ್ಕೆ ಸಹಾಯ ಮಾಡು. ನನ್ನಿಂದ ಕೇಳಿಸಿಕೊಳ್ಳುವಂಥ ಪ್ರತಿ ಒಂದೊಂದು ಮಾತುಗಳು ಕೇಳುಗರಾಗಿರೋ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡಲಿ, ರಕ್ಷಣೆಯನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲವನ್ನ ಪವಿತ್ರಾತ್ಮನೇ ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಕರ್ತನ ಅತಿ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಶ್ರೇಷ್ಠವಾದಂಥ ಒಂದು ದೈವಿಕ ಆಲೋಚನೆಯನ್ನು ಈ ಹಗಲಿನ ವೇಳೆಯಲ್ಲಿ ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ಬರೆದದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ರೋಮ ಪತ್ರಿಕೆ 10ನೇ ಅಧ್ಯಾಯದ 11, 12, 13 ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ಈ ಓದಲ್ಪಟ್ಟಂಥ ವಾಕ್ಯಕ್ಕೆ ಪೂರ್ಣವಾದ ಇಂಬು ಅಥವಾ ಪೂರ್ಣವಾದ ಅರ್ಥವನ್ನು ಕೊಡುವಂಥ ವಾಕ್ಯ ಭಾಗವನ್ನು ನಾವು ನೋಡ್ಬೋದು. ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ನೀನು ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ಬರೆದಿದೆ. ಈ ಓದಲ್ಪಟ್ಟಂಥ ಈ ಒಂದು ವಾಕ್ಯ ಭಾಗವು ಅದರ ಪ್ರತಿ ಒಂದೊಂದು ವಾಕ್ಯಗಳನ್ನು, ಅದರ ಪ್ರತಿ ಒಂದೊಂದು ಅರ್ಥಗಳನ್ನು ವಿವರಿಸಿ ಹೇಳೋಣವಾದರೆ ಸಮಯ ಸಾಲದು. ಆದರೆ ಬಹಳ ಚುಟುಕಾಗಿ ಅದರ ಸಾರಾಂಶವನ್ನು, ಅದರ ಒಳಗೆ ಅಡಕವಾಗಿರುವ ಮರ್ಮವನ್ನು ನಿಮ್ಮ ಮುಂದೆ ಪ್ರಕಟಿಸೋದಕ್ಕೆ ನಾನು ಬಯಸುವವನಾಗಿದ್ದೇನೆ. ಇಲ್ಲಿ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಯಾವಾತನ ಮೇಲೆ? ಕರ್ತನಾದ ಯೇಸುವೆಂಬ ಕ್ರಿಸ್ತನ ಮೇಲೆ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀನು ಯೇಸುವನ್ನೇ ಕರ್ತನು ಎಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಅಂದರೆ ಕರ್ತನಾದ ಯೇಸುವೇ ಕ್ರಿಸ್ತನು ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಬೇಕು. ಹಾಗೆ ನಂಬಿದ ಒಬ್ಬರು ಕೂಡ ಆಶಾಭಂಗ ಪಡುವುದಿಲ್ಲ ಎನ್ನುವುದು ಮಾತ್ರವಲ್ಲ, ನಂಬಿಕೊಂಡು ಆತನ ನಾಮವನ್ನು ಕೂಗಿ ಕರೆಯುವ ಪ್ರತಿ ಒಬ್ಬೊಬ್ಬರಿಗೆ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಉದ್ಧರಿಸಲಾಗಿದೆ. ಹಾಗಿದ್ದರೆ ಕರ್ತನು ಅಂದರೆ ಯಾರು? ಕರ್ತನು ಅಂದರೆ ಅದರ ಅರ್ಥ ಏನು? ಕರ್ತನು ಅಂದರೆ ಒಡೆಯನು ಅಥವಾ ಯಜಮಾನನು. ಸತ್ಯವೇದದ ಭಾಷೆಯಲ್ಲಿ ಸ್ವಾಮಿ. ನಾವು ಅನೇಕ ಸ್ವಾಮಿಗಳನ್ನು ನೋಡ್ತೀವಿ. ನಾವು ಅನೇಕರನ್ನ ಸ್ವಾಮಿ ಅಂತ ಕರಿತೀವಿ. ಬಹಳ ಗೌರವದಿಂದ, ಒಂದು ದೈವೀ ಭಾವನೆಯಿಂದ ಕರೆಯುವಂಥ ಒಂದು ಪದ ಅದು ಸ್ವಾಮಿ. ಅಂದರೆ ಯಜಮಾನನೇ, ಒಡೆಯನೇ ಎಂಬುದಾಗಿ
ಈ ಮಾತಿನ ಅರ್ಥ. ಹಾಗಿದ್ರೆ ಎಲ್ಲರನ್ನೂ ಒಡೆಯನೇ ಎಂದು ಕರೆದರೆ ನಮಗೆ ರಕ್ಷಣೆ ಆಗುತ್ತಾ? ಅನೇಕರನ್ನು, ಪೊಲೀಸ್ ಅಧಿಕಾರಿಗಳಿರಬಹುದು, ಅಥವಾ ಜಿಲ್ಲಾಧಿಕಾರಿಗಳಿರಬಹುದು, ತಾಲೂಕಿನ ಅಧಿಕಾರಿಗಳಿರಬಹುದು, ನ್ಯಾಯಾಲಯದ ನ್ಯಾಯಾಧೀಶರಿರ್ಬೋದು, ಅವ್ರನ್ನೆಲ್ಲ ನಾವು ಸ್ವಾಮಿ ಅಂತ ಕರೆಯುವುದರ ಉದ್ದೇಶ ಅವರಿಂದ ನಮಗೇನಾದರೂ ರಕ್ಷಣೆ ಆದೀತು ಎಂಬ ಭಾವನೆಯಿಂದ. ರಕ್ಷಿಸುವುದಕ್ಕೆ ಶಕ್ತಿ ಯಾರ ಹತ್ರ ಇದೆಯೋ, ಸಾಮರ್ಥ್ಯ ಯಾರ ಹತ್ರ ಇದೆಯೋ, ಅಥವಾ ಅಧಿಕಾರ ಯಾರ ಹತ್ರ ಇದೆಯೋ ಅವರನ್ನ ಸ್ವಾಮಿ ಎಂಬುದಾಗಿ ಕರೆಯುವಂಥದ್ದು ಒಂದು ರೂಢಿ ಅಥವಾ ಒಂದು ಅಪೇಕ್ಷಣೀಯವಾದಂಥ ಸಂಗತಿಯಾಗಿದೆ. ಹಾಗಿದ್ದರೆ ನಮ್ಮನ್ನು ಪರಿಪೂರ್ಣವಾಗಿ ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳ ಆತನನ್ನು ನಾವು ಸ್ವಾಮಿ ಅಥವಾ ಕರ್ತನೇ ಅಥವಾ ಯಜಮಾನನೇ, ಒಡೆಯನೇ ಎಂಬುದಾಗಿ ಕರೆಯೋದಕ್ಕೆ ಸಾಧ್ಯ ಉಂಟು. ಹಾಗಿದ್ದರೆ ಎಂಥ ಮನುಷ್ಯನನ್ನು ಎಂಥ ಪರಿಸ್ಥಿತಿಯಿಂದಲೂ ಕೂಡ ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳಂಥ ಒಬ್ಬ ಯಜಮಾನನನ್ನು ನೀವು ತೋರಿಸಬಲ್ಲಿರಾ? ಪಾಪದಿಂದ ರಕ್ಷಿಸಬಲ್ಲಂಥ ಒಬ್ಬ ರಕ್ಷಕನು, ಮರಣದಿಂದ ರಕ್ಷಿಸಬಲ್ಲಂಥ ಒಬ್ಬ ಒಡೆಯನು, ಅಂದರೆ ಮರಣದ ಮೇಲೆ ಒಡೆತನ ಇರುವವನೇ ಮರಣದಿಂದ ರಕ್ಷಿಸಲು ಬಲ್ಲಂಥ ಒಡೆಯನು. ರೋಗದಿಂದ, ಶಾಪದಿಂದ, ನಿತ್ಯವಾದ ನಾಶನದಿಂದ, ಇವೆಲ್ಲವುಗಳಿಂದ ನಮ್ಮನ್ನು ವಿಮೋಚಿಸಲು, ರಕ್ಷಿಸಲು ಅಧಿಕಾರವುಳ್ಳಂಥ, ಒಡೆತನವುಳ್ಳಂಥ ಯಜಮಾನಿಗೆ ಮಾತ್ರ ಈ ಎಲ್ಲ ವಿಷಯಗಳಲ್ಲಿ ನಾವು ಮೊರೆ ಇಡಲಿಕ್ಕೆ, ನನ್ನನ್ನು ರಕ್ಷಿಸು ಎಂಬುದಾಗಿ ಕರೆಯೋದಕ್ಕೆ ಸಾಧ್ಯ. ನಾವಿಲ್ಲಿ ನೋಡ್ತೀವಿ, ರೋಮಾ ಪತ್ರಿಕೆ ಅದರ 14ನೇ ಅಧ್ಯಾಯ 9ನೇ ವಾಕ್ಯ. ರೋಮ 14:9. ನಾವು ಬದುಕಿದರೂ ಸತ್ತರೂ ನಾವು ಕರ್ತನವರೇ. 9ನೇ ವಾಕ್ಯ, ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ಗಮನ ಇಟ್ಟು ಕೇಳಿ, ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ನಿಜವಾಗಿ ಸಮಸ್ತಕ್ಕೂ ಒಡೆಯನು ಸತ್ತವರಿಗೇ ಆಗಿರಲಿ, ಬದುಕಿರುವವರಿಗೇ ಆಗಿರಲಿ, ಮೇಲೆ ಸ್ವರ್ಗದಲ್ಲೇ ಆಗಿರಲಿ, ಕೆಳಗೆ ಪಾತಾಳದಲ್ಲೇ ಆಗಿರಲಿ, ಈ ಭೂಮಿ ಮಂಡಲದ ಮೇಲೆ ಆಗಿರಲಿ, ಒಡೆಯನು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಯೋಗ್ಯನು ಯಾರು? ಒಬ್ಬ ವ್ಯಕ್ತಿಯನ್ನು ಒಡೆಯನು ಅಥವಾ ಯಜಮಾನನು ಎಂಬುದಾಗಿ ಪೂರ್ಣವಾಗಿ ಕರೆಸಿಕೊಳ್ಳಬೇಕಾದರೆ ಅವನಿಗಿರುವ ಯೋಗ್ಯತೆ, ಅವನು ಸತ್ತು ಜೀವಿತನಾಗಿ ಎದ್ದು ಬಂದಿರಬೇಕೆಂದು ಶಾಸ್ತ್ರ ಹೇಳ್ತಾ ಇದೆ. ಹಾಗಿದ್ರೆ ಕರ್ತನು ಅಥವಾ ಒಡೆಯನು, ಯಜಮಾನನು ಎಂಬುದಾಗಿ ಕರೆಸಿಕೊಳ್ಳತಕ್ಕಂಥ ಪೂರ್ಣ ಯೋಗ್ಯತೆಯನ್ನು ಪಡೆಯುವಂತೆ ಸತ್ತು ಜೀವಂತನಾಗಿ ಎದ್ದು ಬಂದವನನ್ನು ತೋರಿಸ್ರಿ. ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದನು. ಯಾಕೆ ಎದ್ದು ಬಂದನು? ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದು ಬಂದನು. ಈಗ ಗೊತ್ತಾಯ್ತಾ? ಯೇಸುವನ್ನೇ ಒಡೆಯನು ಅಥವಾ ಯೇಸುವನ್ನೇ ಕರ್ತನು ಎಂಬುದಾಗಿ ಕರೆಯುವಾಗ ನಿನ್ನ ಪ್ರತಿ ಒಂದೊಂದು ವಿಷಯಗಳಲ್ಲಿ, ಪ್ರತಿ ಒಂದೊಂದು ಸಮಸ್ಯೆಗಳಲ್ಲಿ ನಿನಗೆ ಪರಿಪೂರ್ಣವಾದ ರಕ್ಷಣೆ ಮತ್ತು ಬಿಡುಗಡೆ ಉಂಟಾಗುತ್ತೆ. ಆದ್ದರಿಂದಲೇ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನ ನಾಮವನ್ನು ಕೂಗಿ ಕರೆಯುವವನು ಯಾವನು ಆಶಾಭಂಗ ಪಡುವುದೇ ಇಲ್ಲ. ಮನುಷ್ಯನ ರಕ್ಷಣೆಗೋಸ್ಕರವಾಗಿ ಆ ನಾಮವನ್ನು ಕೂಗಿ ಕರೆದರೆ, ಆತನ ನಾಮವನ್ನು ಕೂಗಿ ಕರೆಯುವ ಪ್ರತಿ ಒಬ್ಬೊಬ್ಬನು ರಕ್ಷಣೆ ಹೊಂದುವನು. ನಾವು ಅನೇಕ ನಾಮಗಳನ್ನು ಕೂಗ್ತೀವಿ. ಈ ಭೂಲೋಕದಲ್ಲಿ ತುಂಬ 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 ನಾಮಗಳುಂಟು. ಆದರೆ ಎಲ್ಲ ನಾಮಕ್ಕೂ ಮೇಲಾದ ಒಂದು ನಾಮ ಉಂಟು. ಆ ನಾಮ ಯೇಸು ಕ್ರಿಸ್ತನ ನಾಮ. ಯಾಕೆ? ಆತನು ತನ್ನನ್ನು ಪೂರ್ಣವಾಗಿ ತಗ್ಗಿಸಿ, ಲೋಕದ ಸಕಲ ಮನುಷ್ಯರು ಯಾವ ದುರವಸ್ಥೆ ಅಧೋಗತಿಯಲ್ಲಿದ್ದಾರೋ ಆ ಅಧೋಗತಿಯೊಳಗಿಂದ ಅವರನ್ನು ಬಿಡಿಸೋದಕ್ಕೋಸ್ಕರ ಅಧೋಲೋಕಕ್ಕೆ ಇಳಿದು ಹೋಗಿ, ಮರಣದ ಮೂಲಕವಾಗಿ ಅಧೋಲೋಕಕ್ಕೆ ಇಳಿದು ಹೋಗಿ ಮರಣ ಪಾತಾಳಗಳನ್ನು ಸೋಲಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು ಎಲ್ಲ ನಾಮಕ್ಕೂ ಮೇಲಾದ ನಾಮವುಳ್ಳವನಾದನು. ಆದ್ದರಿಂದ ತಂದೆಯಾದ ದೇವರು ಆತನನ್ನು ಜೀವಿತರಿಗೂ ಸತ್ತವರಿಗೂ ಅಧಿಪತಿಯಾಗಿ
ಸಕಲ ಮನುಷ್ಯರಿಗೂ ಕರ್ತನನ್ನಾಗಿಯೂ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ನೇಮಿಸಿ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವನ್ನು ಆತನಿಗೆ ಕೊಟ್ಟನು. ಆದ್ದರಿಂದ ಈ ನಾಮದ ಮುಂದೆ ಯಾವ ದೆವ್ವಗಳು ನಿಲ್ಲುವುದಿಲ್ಲ. ಯೇಸುವಿನ ನಾಮವನ್ನು ಕೂಗಿ ಕರೆಯುವಾಗ ಒಂದು ನಮಗೆ ರಕ್ಷಣೆ ಉಂಟಾಗುತ್ತದೆ, ಅಂದರೆ ಸೈತಾನನ ವಶದಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಪಾಪದ ಸಂಪರ್ಕದಿಂದ, ಪಾಪದ ಬಂಧನದಿಂದ, ಪಾಪದ ಸುಳಿಯಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪಾಪ ಪರಿಹಾರವು, ಯೇಸು ಕ್ರಿಸ್ತನ ನಾಮದಲ್ಲಿ ದೆವ್ವಗಳಿಂದ ಬಿಡುಗಡೆಯು, ಯೇಸು ಕ್ರಿಸ್ತನ ನಾಮದಲ್ಲಿ ರೋಗ ಸ್ವಸ್ಥತೆಯು ಉಂಟಾಗುತ್ತದೆ ಎಂದು ಶಾಸ್ತ್ರವು ಹೇಳುವುದಕ್ಕೆ ಕಾರಣ ಇದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಮೊಟ್ಟ ಮೊದಲನೇದಾಗಿ ರಕ್ಷಣೆಗಾಗಿ ಏನು ಮಾಡಬೇಕು? ಯೇಸುವನ್ನು ಕರ್ತನು ಎಂದು ಅಂಗೀಕರಿಸಬೇಕು. ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಒಡೆಯನು ಅಥವಾ ಯಜಮಾನನು ಎಂಬುದಾಗಿ ಅಂಗೀಕರಿಸಿಕೊಂಡಾಗ ಆತನ ಒಡೆತನದಲ್ಲಿ ಏನೆಲ್ಲ ಇದೆಯೋ ಅದು ನಮಗೆ ಪ್ರಾಪ್ತವಾಗುತ್ತೆ. ಒಡೆತನ ಇಲ್ಲದವನ ಬಳಿ ನಾವು ಏನೆಲ್ಲ ಹೋಗಿ ಕರೆದರೂ ಅವನ ಕೈಲಿ ಇದ್ದದ್ದು ತಾನೇ ಕೊಡೋಕ್ಕಾಗುತ್ತೆ. ಆದರೆ ಯೇಸುವನ್ನು ನಾವು ಕರ್ತನೆ ಎಂದು ಕೂಗಿ ಕರೆಯುವಾಗ ಆತನಲ್ಲಿ ಪಾಪ ವಿಮೋಚನೆಯು, ಆತನಲ್ಲಿ ಶಾಪ ವಿಮುಕ್ತಿಯು, ಆತನಲ್ಲಿ ರೋಗ ಸ್ವಸ್ಥತೆಯು, ಆತನಲ್ಲಿ ನಿತ್ಯ ಜೀವವು, ಆತನಲ್ಲಿ ಸಕಲ ಆತ್ಮೀಯ ವರಗಳು ಅನುಗ್ರಹಿಸಲ್ಪಟ್ಟಿರುವುದರಿಂದ ಅದು ಆತನ ನಾಮವನ್ನು ಕೂಗಿ ಕರೆಯುವ ನಮ್ಮ ಸ್ವಂತವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯ ಅದಕ್ಕಾಗಿ ಇಷ್ಟೊಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಸತ್ತವರಿಗೂ ಬದುಕಿರುವವರಿಗೂ ಒಡೆಯನಾಗಬೇಕೆಂದು ಆತನು ಸತ್ತು ಜೀವಂತನಾಗಿ ಎದ್ದು ಬಂದಿರುವುದರಿಂದ ಆ ಪಾಯಿಂಟನ್ನು ಹಿಡಿಬೇಕು. ಸತ್ತವರೊಳಗಿಂದ ಯೇಸು ಎಬ್ಬಿಸಲ್ಪಟ್ಟನು ಎಂಬುದನ್ನು ನಾವು ಘೋಷಿಸುವಾಗಲೇ ನಮಗೆ ರಕ್ಷಣೆ ಉಂಟಾಗುವಂಥದ್ದು. ದೇವರ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸು ಕ್ರಿಸ್ತನು ನಿಮ್ಮ ಬಾಳಿನಲ್ಲಿ ಒಡೆಯನಾಗಿದ್ದಾನ. ಯೇಸು ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ಹೌದು, ನಾನು ಅಂಥವನೇ ಹೌದು. ಗುರು ಅಂದರೆ ಬೋಧಕ. ಎಲ್ಲ ವಿಷಯಗಳನ್ನು ಬೋಧಿಸೋದಕ್ಕೆ ಒಬ್ಬ ಬೋಧಕನಿಗೆ ಸಾಧ್ಯ ಉಂಟಾ? ಹಾಗಿದ್ರೆ ಸರ್ವ ವಿಷಯದಲ್ಲೂ ಜ್ಞಾನಿಯಾಗಿರುವ, ಸರ್ವಜ್ಞಾನಿಯಾಗಿರುವಂಥ ಒಬ್ಬ ಬೋಧಕನಿಗೆ ಮಾತ್ರ ನಿಜವಾಗಿಯೂ ಗುರು ಎಂಬುದಾಗಿ ಕರೆಯೋದಕ್ಕೆ ಸಾಧ್ಯ. ಯೇಸು ಹೇಳ್ತಾನೆ, ನೀವು ನನ್ನನ್ನು ಗುರು ಅಂತ ಕರೀತಾ ಇದ್ದೀರಿ. ನಾನು ಹೌದು, ಗುರುವೇ ಹೌದು. ಮಾತ್ರವಲ್ಲ, ನನ್ನನ್ನು ಕರ್ತನೆಂದು ಅಂದರೆ ಒಡೆಯನೆಂದು ಕರೆಯುತ್ತೀರಿ. ನಾನು ಅಂಥವನೇ ಹೌದು. ಇದು ಯಾವಾಗ ಹೇಳಿದ್ದು ಗೊತ್ತಾ? ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದುವುದಕ್ಕಿಂತ ಹಿಂದಿನ ದಿವಸ ತನ್ನ ಶಿಷ್ಯರೊಂದಿಗೆ ಕಡೆಯ ಭೋಜನವನ್ನು ತೆಗೆದುಕೊಳ್ಳುವಾಗ ಊಟದಿಂದ ಎದ್ದು ತನ್ನ ಮೇಲಂಗಿಯನ್ನು ತೆಗೆದುಹಾಕಿ ಕೈಪಾವಡವನ್ನು ತೆಗೆದು ತನ್ನ ಸೊಂಟಕ್ಕೆ ಕಟ್ಟಿ, ರುಮಾಲನ್ನು ತೆಗೆದು ಸೊಂಟಕ್ಕೆ ಕಟ್ಟಿ, ಬೋಗಣಿಯಲ್ಲಿ ನೀರನ್ನು ತೆಗೆದುಕೊಂಡು ಶಿಷ್ಯರ ಪಾದಗಳನ್ನು ತೊಳೆದನು. ತನ್ನ ಶಿಷ್ಯರ ಪಾದಗಳನ್ನು ಈ ಗುರುವು ತೊಳೆದನು. ತೊಳೆದ ಮೇಲೆ ಆತನು ಎಲ್ಲರ ಪಾದಗಳನ್ನು ತೊಳೆದ ನಂತರ ಕುಳಿತುಕೊಂಡು ಈ ಪ್ರಕಾರ ಹೇಳ್ತಾನೆ, ನೀವು ನನ್ನನ್ನು ಗುರು ಅಂತ ಕರೀತಾ ಇದ್ದೀರಿ, ಒಡೆಯನೇ ಅಥವಾ ಕರ್ತನೆ ಅಂತ ಕರೀತಾ ಇದ್ದೀರಿ. ನಾನು ಅಂಥವನೇ ಹೌದು. ನಿಮ್ಮ ಗುರುವು ಕರ್ತನು ಆಗಿರುವ ನಾನು ನಿಮ್ಮ ಪಾದಗಳನ್ನು ತೊಳೆದಿರೋದಾದರೆ ನೀವು ಕೂಡ ಅದನ್ನು ಮಾಡುವ ಹಂಗಿನಲ್ಲಿದ್ದೀರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನು ಒಡೆಯನು ಆಗಿರುವಂಥ ಒಬ್ಬನು, ಯಜಮಾನನಾಗಬೇಕಾದವನು, ಜೀವಿತರಿಗೂ ಸತ್ತವರಿಗೂ ಒಡೆಯನು ಎಂದು ಕರೆಸಿಕೊಳ್ಳಬೇಕಾದಂಥ ಕರ್ತಾದಿ ಕರ್ತನು ಆ ಒಂದು ಸ್ಥಾನವನ್ನು ರುಜುಪಡಿಸಿಕೊಳ್ಳುವುದಕ್ಕೋಸ್ಕರ ಮೊದಲು ತನ್ನ ಶಿಷ್ಯರ ಪಾದವನ್ನು ತೊಳೆದನು. ಮಾತ್ರವಲ್ಲ, ಮರಣಕ್ಕೆ ವಿಧೇಯನಾಗಿ ಮರಣದ ಮೂಲಕ ಮರಣಾಧಿಕಾರಿಯನ್ನು ಸೋಲಿಸಿದನು. ಮೃತ್ಯುಂಜಯನಾಗಿ ಎದ್ದು ಬಂದು ಎಲ್ಲಿಯವರೆಗೆ ಆತನು ತಗ್ಗಿಸಿದನು, ಎಷ್ಟು ಆಳಕ್ಕೆ ಆತನು ತಗ್ಗಿಸಿಕೊಂಡನು, ಅಷ್ಟು ಉನ್ನತಕ್ಕೆ ಆತನು ಏರಿಸಲ್ಪಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ,
ಇಂಥ ದೊಡ್ಡ ಉನ್ನತನಾಗಿರುವ ಆತನು, ಇಂಥ ಅಧಿಕಾರವುಳ್ಳ ಆತನು ನಮ್ಮ ಜೀವಿತದಲ್ಲಿ ನಮಗೆ ಅತಿ ಶ್ರೇಷ್ಠವಾದಂಥ ಒಂದು ಮಾದರಿಯನ್ನು ತೋರಿಸಿದ್ದಾನೆ. ಆ ಕರ್ತನ ಇನ್ನೊಂದು ಮಾತನ್ನು ಕೂಡ ನಮ್ಮ ನೆನಪಿಗೆ ತಂದುಕೊಳ್ಳುವುದಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯ. ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವರು ಎಂದು ನೆನೆಸಬೇಡ್ರಿ. ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವರು. ಅಂದರೆ ಯೇಸುಸ್ವಾಮಿ ಹೇಳಿದ್ದೇನು, ನನ್ನನ್ನು ಕರ್ತನು ಅಂತ ಹೇಳಿದ್ದೀರಿ ನಿಜ, ಅದರಿಂದ ರಕ್ಷಣೆ ಹೊಂದಿದ್ದೀರಿ ನಿಜ. ಕೇವಲ ಕರ್ತನೇ ಕರ್ತನೇ ಸ್ವಾಮಿ ಸ್ವಾಮಿ ಅಂತ ಕರೆದರೆ ಮಾತ್ರ ಸಾಲದು, ಕರಿಬಾರ್ದು ಅಂತಲ್ಲ, ಕರೀಲೇಬೇಕು. ಹಾಗೆ ಆ ನಾಮವನ್ನು ಹೋಗಿ ಕರೆದಾಗ ಮಾತ್ರ ರಕ್ಷಣೆ. ಹಾಗೆ ಕರೆಯುವವರು ಆತನ ಚಿತ್ತದಂತೆ ನಡೆಯಬೇಕಾಗಿದೆ, ಮಾದರಿಯುತವಾದ ಜೀವಿತವನ್ನು ನಡೆಸಬೇಕಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, ಯೇಸುವನ್ನು ನಾವು ಯಾವಾಗಲೂ ಸುಮ್ಮನೆ ಯೇಸು ಯೇಸು ಅಂತ ಕರೆಯುವುದರಲ್ಲಿ ಅಲ್ಲ. ಮೊದಲನೇದಾಗಿ ಆತನು ಕ್ರಿಸ್ತನು, ಬರಬೇಕಾಗಿದ್ದ ಕ್ರಿಸ್ತನು, ಲೋಕ ಉದ್ಧಾರಕನಾಗಿ ಬಂದಂಥ ಅಭಿಷಿಕ್ತನು, ದೇವರ ಕುಮಾರನಾಗಿ ಆದ ಕ್ರಿಸ್ತನು ಎಂಬುದನ್ನು ಯೇಸುವನ್ನು ಅಂಗೀಕರಿಸಬೇಕು. ಎರಡನೇದಾಗಿ ಈ ಅಂಗೀಕರಿಸಿದಂಥ ಆ ಯೇಸುವಿಗೆ ನಮ್ಮ ಜೀವಿತದ ಒಡೆತನವನ್ನು ಕೊಡಬೇಕು. ಯಾಕೆಂದರೆ ಆ ಒಡೆತನವನ್ನು ಹೊಂದುವುದಕ್ಕೆ ಆತನು ಯೋಗ್ಯನು. ನಿಮಗೆ ಒಂದು ರೋಗವು ಬಂದರೆ ಆ ರೋಗದ ಸೌಖ್ಯಕ್ಕಾಗಿ ಔಷಧಿಯನ್ನು ಆಶ್ರಯಿಸಿಕೊಳ್ತೀರಿ, ಡಾಕ್ಟ್ರುಗಳನ್ನು ಆಶ್ರಯಿಸಿಕೊಳ್ತೀರಿ. ಎಷ್ಟೋ ಸಂದರ್ಭಗಳಲ್ಲಿ ಡಾಕ್ಟ್ರು ಹೇಳ್ತಾರೆ, ಅಯ್ಯೋ ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಕೈಲಾದ್ದೆಲ್ಲ ಮಾಡಿದ್ದೀವಿ, ಇನ್ನೂ ಎಲ್ಲ ಆತನ ಕೈಯಲ್ಲಿದೆ ಅಂತ. ಆ ಸಮಯದಲ್ಲಿ ನಾವು ದೇವರೇ ಅಂತ ಕೂಗ್ತೀವಿ. ನಾವು ನಮ್ಮ ರೋಗದ ಅವಸ್ಥೆಯಲ್ಲಿ ನಮ್ಮ ಒಡೆತನವನ್ನು ಆ ಕರ್ತನ ಕೈಗೆ ಕೊಡೋದಾದರೆ ಖಂಡಿತವಾಗಿ ಆತನದನ್ನು ಬಹಳ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸುವವನಾಗಿದ್ದಾನೆ. ಯಥಾರ್ಥವಾದ ಬಿಡುಗಡೆಯನ್ನು ಆತನ ಹಸ್ತ ಸ್ಪರ್ಶದಿಂದ ನಾವು ಅನುಭವಿಸೋದಕ್ಕೆ ಸಾಧ್ಯ ಉಂಟು. ಒಮ್ಮೆ ಒಬ್ಬ ತಾಯಿ, ಅನ್ಯ ಜನಾಂಗಕ್ಕೆ ಸೇರಿದವಳು, ಕಾನಾನ್ಯ ಹೆಂಗಸು, ಯೇಸುವಿನ ಬಳಿಗೆ ದೆವ್ವ ಪೀಡಿತಳಾಗಿರುವ ತನ್ನ ಮಗಳನ್ನು ಗುಣಪಡಿಸೋದಕ್ಕಾಗಿ ತೆಗೆದುಕೊಂಡು ಬರ್ತಾಳೆ. ಆಕೆ ಬಂದಾಗ ನಾನು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 27ನೇ ವಾಕ್ಯ, ಮತ್ತಾಯ 15:27, 21ನೇ ವಾಕ್ಯದಿಂದ 15:21ನೇ ವಾಕ್ಯದಿಂದ, ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯವರೊಬ್ಬಳು ಹೊರಟು ಬಂದು, ಸ್ವಾಮಿ ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತೆಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ, ಇದೇ ವಾಕ್ಯದ ಭಾಗವು ನಾವು ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೀವಿ. ಕಾನಾನ್ಯ ಹೆಂಗಸಳು ಬಂದು ಯೇಸುವಿನ ಹಿಂದೆ, ದಾವಿದ ಕುಮಾರನೇ, ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗ್ತಾ ಇದ್ದಾಳೆ. ಆಗ ಯೇಸು ಅಷ್ಟೊಂದು ಲಕ್ಷ್ಯ ಕೊಡ್ತಾ ಇಲ್ಲ. ಶಿಷ್ಯರು ಕೂಡ ಹೇಳ್ತಾರೆ, ಆಕೆ ಬಹಳ ಒತ್ತಾಯಿತು, ಏನಾದರೂ ಒಂದು ಉಪಕಾರ ಮಾಡು. ಹಾಗೆ ಯೇಸು ಸ್ವಾಮಿ ಹೇಳ್ತಾನೆ, ಮಕ್ಕಳ ರೊಟ್ಟಿಯನ್ನು ತೆಗೆದು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಇದನ್ನು ಕೇಳಿಸಿಕೊಂಡ ಕೂಡಲೇ ಆಕೆ ಹೇಳ್ತಾಳೆ, ಯಜಮಾನನೇ, ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ನಾಯಿ ಮರಿಗಳು ತಿಂತಾವಲ್ಲ. ಇಲ್ಲೊಂದು ವಿಚಾರ ಗಮನಿಸಿದ್ರ, ಅದುವರೆಗೆ ಯೇಸುವೆ ದಾವಿದ ಕುಮಾರನೇ ಕರುಣಿಸು, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ ಬಿಡಿಸು ಅಂತ ಕೂಗಿದಾಗ ಯೇಸು ಅಷ್ಟೊಂದು ಲಕ್ಷ್ಯ ಕೊಡಲಿಲ್ಲ. ಆದರೆ ಯಾವಾಗ ಯಜಮಾನನೇ ಸ್ವಾಮಿ ಎಂಬ ಮಾತು ಆಕೆಯ ಬಾಯಿಯಿಂದ ಬಂತೋ ಕೂಡಲೇ ಯೇಸು ತಿರುಗಿ ನಿಂತನು.
ನಿನ್ನನ್ನು ಯಜಮಾನ ಅಂತ ಕರೆದಿಯಾ? ಯಜಮಾನನೆಂದು ಕರೆಯಲ್ಪಡುವುದಕ್ಕೆ, ಕರ್ತನೆಂದು ಕರೆಯಲ್ಪಡುವುದಕ್ಕೆ, ಸ್ವಾಮಿ ಎಂದು ಕರೆಯಲ್ಪಡುವುದಕ್ಕೆ ಯೋಗ್ಯನಾಗಿರುವ ಒಬ್ಬನೇ ಒಬ್ಬನು. ಆತನನ್ನು ಆ ಯಜಮಾನನೇ ಎಂಬ ಹೆಸರಿಡಿದು ಕರೆದಾಗ, ಸ್ವಾಮಿ ಎಂಬ ಅರ್ಥ ಇಟ್ಟು ಕರೆದಾಗ ಆತ ನಿಲ್ತಾನೆ. ಆತ ಹೇಳಿದ ಮಾತೇನು ಗೊತ್ತಾ? ಸಮಸ್ತ ಇಸ್ರಾಯೇಲ್ ಜನರಲ್ಲಿ ಇಷ್ಟು ದೊಡ್ಡ ನಂಬಿಕೆ ನಾನು ನೋಡಲೇ ಇಲ್ಲ. ರಕ್ಷಿಸುವ ನಂಬಿಕೆ. ಯೇಸುವನ ಕರ್ತನೇ, ಸ್ವಾಮಿ, ಯಜಮಾನನೇ ಎಂಬುದಾಗಿ ಒಬ್ಬ ವ್ಯಕ್ತಿ ಕರೆದರೆ ಅವನ ಲೈಫ್ ಬಚಾವ್. ಅವನ ಪಾಪದಿಂದ ಅವನಿಗೆ ಬಿಡುಗಡೆ, ಅವನ ರೋಗದಿಂದ ಅವನಿಗೆ ಬಿಡುಗಡೆ, ಅವನ ಸಮಸ್ಯೆಯಿಂದ ಅವನಿಗೆ ಬಿಡುಗಡೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಯ್ತಾ? ಯೇಸುವನ್ನು ಯಾರಾಗಿ ಕಾಣಬೇಕು? ಅವನು ಯಾರಾಗಿದ್ದಾನೋ ಅವನಾಗಿ ಕಾಣಬೇಕು. ಕ್ರೈಸ್ತ ಧರ್ಮದ ದೇವರು ಯೇಸು ಎಂದು ಕಂಡರೆ ನಿನಗೇನೂ ಪ್ರಯೋಜನ ಇಲ್ಲ. ದಾವೀದ ಕುಮಾರನು ಯೇಸು ಅಂತ ನೀನು ಕಂಡರೆ ಏನು ಪ್ರಯೋಜನ ಇಲ್ಲ. ಕನ್ಯೆ ಮರಿಯಳ ಕಂದ ಎಂಬುದಾಗಿ ಕಂಡರೂ ನಿನಗೆ ಪ್ರಯೋಜನ ಇಲ್ಲ. ಯೇಸುವನ್ನು ನೀನು ಯಾರಾಗಿ ಕಾಣಬೇಕು? ಒಂದು, ಯೇಸು ನಿನ್ನ ಯಜಮಾನನು. ನಿನ್ನನ್ನು ಪಾಪದ ಮೂಲಕವಾಗಿ ಮರಣಕ್ಕೆ ತುತ್ತು ಮಾಡಿದಂಥ, ಮರಣಕ್ಕೆ ಈಡು ಮಾಡಿದಂಥ ಆ ಸೈತಾನನ ತಲೆಯನ್ನು ಜಜ್ಜಿ ಮರಣ ಪಾತಾಳಗಳ ಮೇಲೆ ಒಡೆತನ ಹೊಂದಿರುವವನಾತನಾಗಿದ್ದಾನೆ. ಬದುಕಿರುವವರಿಗೂ ಸತ್ತವರಿಗೂ ಒಡೆಯನಾಗಬೇಕೆಂದು ಸತ್ತು ಜೀವಂತನಾಗಿ ಎದ್ದು ಬಂದವನಾತನಾಗಿದ್ದಾನೆ. ಆತನನ್ನು ಒಬ್ಬ ವ್ಯಕ್ತಿ ಇವನನ್ನ ಕರ್ತನು ಒಡೆಯನು ಎಂಬುದಾಗಿ ನಂಬಿದಾಗ, ಆತನನ್ನು ನಂಬಿದವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಆತನ ನಾಮವನ್ನು ಕೂಗಿ ಕರೆಯುವ ಎಲ್ಲರಿಗೂ, ಅದು ಕಾನಾನ್ಯ ಸ್ತ್ರೀ ಆದರೂ ಸರಿ, ಸುರೋಫೋನಿಕ್ಯದ ಸ್ತ್ರೀ ಆದರೂ ಸರಿ, ಅಮೇರಿಕದವರಾದರೂ ಸರಿ, ಆಫ್ರಿಕಾದವರಾದರೂ ಸರಿ, ಇಂಡಿಯಾದವರಾದರೂ ಸರಿ, ಭೂಮಂಡಲದಲ್ಲಿರುವ ಎಲ್ಲೇ ಇರುವವರಾಗಿರಲಿ, ಅವರು ಯಾವ ಅಧೋಗತಿಯಲ್ಲಿದ್ದುಕೊಂಡು ಕೂಗಿದ್ರೂ ಯೇಸುವನ ಕರ್ತನೆ ಎಂದು ಬಾಯಿಂದ ಅರಿಕೆ ಮಾಡಿದ ಕ್ಷಣ ಆತನು ನಿನಗೋಸ್ಕರ ನಿಲ್ಲುವವನಾಗಿದ್ದಾನೆ. ತನ್ನನ್ನು ಒಡೆಯನೇ ಎಂಬುದಾಗಿ ಕೂಗುವವನಿಗೋಸ್ಕರ ಯೇಸು ನಿಲ್ಲುವವನಾಗಿದ್ದಾನೆ. ತನಗೋಸ್ಕರ, ಅವರಿಗೋಸ್ಕರ ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿನ್ನ ಜೀವಿತದಲ್ಲಿ ಯೇಸು ಯಾರಾಗಿದ್ದಾನೆ? ಯೇಸುವನ್ನು ಎಂಥವನಾಗಿ ನೀ ಅಂಗೀಕರಿಸಿಕೊಂಡಿದ್ದಿ? ಈ ಒಂದು ಶುಭವಾರ್ತೆ ಯೇಸುವನ್ನು ಕರ್ತನು ಅಥವಾ ಒಡೆಯನು ಎಂಬುದಾಗಿ ಅಂಗೀಕರಿಸಿಕೊಂಡು ಬಾಯಿಂದ ಅರಿಕೆ ಮಾಡತಕ್ಕಂಥ ಅತಿ ಶ್ರೇಷ್ಠವಾದ ಸೌಭಾಗ್ಯದ ಮಾತು ನಿಮ್ಮ ಬಳಿಗೆ ಬರುತ್ತಾ ಇದೆ. ಯೇಸುವನ್ನು ಕರ್ತನು ಎಂದು ಹೃದಯದಿಂದ ನಂಬಿ ಆತನು ಕರ್ತನು ಎಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯನಾಗುವಂತೆ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಉಂಟಾಗುವುದು. ಈ ಭೂಮಿಯಲ್ಲಿ ಕರ್ತನು ಅಥವಾ ಒಡೆಯನು ಎಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯನಾಗುವ ಹಾಗೆ ಮರಣವನ್ನು ಜಯಿಸಿ ಎದ್ದು ಬಂದವರು ಯಾರೂ ಸಿಗಲ್ಲ ಪ್ರಿಯರೇ. ಆದರೆ 2020 ವರ್ಷಗಳ ಹಿಂದೆ ಪರಲೋಕವನ್ನೇ ತ್ಯಜಿಸಿ ಭೂಲೋಕದಕ್ಕೆ ಇಳಿದು ಬಂದು ತನ್ನ ಸೃಷ್ಟಿಗಳಾಗಿರುವ ಮನುಷ್ಯರನ್ನವರೆಲ್ಲ ದುರವಸ್ಥೆಯಿಂದ ಬಿಡಿಸಬೇಕೆಂದು ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಮರಣ ಪಾತಾಳಗಳನ್ನು ಜಯಿಸುವುದಕ್ಕಾಗಿ ಮರಣಕ್ಕೆ ವಿಧೇಯನಾಗಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಕೂಡ ಸೋಲಿಸಿದಂಥ ಆತನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅಂದರೆ ಪರಲೋಕದಲ್ಲಿರುವವರಿಂದಲೂ ಭೂಲೋಕದಲ್ಲಿರುವವರಿಂದಲೂ ಅಧೋಲೋಕದಲ್ಲಿರುವವರಿಂದಲೂ ಯಜಮಾನನೇ, ಒಡೆಯನೇ ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಯೋಗ್ಯನಾಗಿರುವ ಒಬ್ಬನಿದ್ದಾನೆ. ಆತನ ಹೆಸರೇ ಯೇಸು. ಆ ನಾಮವನ್ನು ಕೂಗಿ ಕರೆಯುವವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಆತ ನಾಮವನ್ನು ಕೂಗಿ ಕರೆಯುವ ಪ್ರತಿ ಒಬ್ಬೊಬ್ಬನಿಗೂ ರಕ್ಷಣೆಯಾಗುವುದು ಎಂಬುದೇ. ಆದ್ದರಿಂದ ಈ ಹಗಲಿನ ವೇಳೆಯಲ್ಲಿ ಪ್ರಿಯರೇ, ನಿಮ್ಮ ಸಾಲದ ಸಮಯದಲ್ಲಿ ಸಾಲದ ಭಾರ ಎನ್ನುವ ವಿಷಯಕ್ಕೆ ಯಜಮಾನನನ್ನಾಗಿ ಯೇಸುವನ್ನು ಅಂಗೀಕರಿಸು. ಯೇಸುವೇ, ಈ ಸಾಲವನ್ನು ನಿನ್ನ ಒಡೆತನಕ್ಕೆ ಕೊಡ್ತಾ ಇದ್ದೀನಿ. ಮಕ್ಕಳ ವಿಷಯ ನಿಮ್ಮಿಂದ ಪರಿಹರಿಸಲಿಕ್ಕಾಗದೇ ಇರುವಂಥ ವಿಷಯ ಇದೆಯಾ? ಒಡೆತನವನ್ನು ಯೇಸುವಿಗೆ ಕೊಡಿ. ಮನೆ ವಿಷಯ, ಕುಟುಂಬ ಜೀವಿತದ ವಿಷಯ, ಬಿಸ್ನೆಸ್ಸಿನ ವಿಷಯ, ನಿನ್ನ ಈ ಜೀವಿತದ ಯಾವ ವಿಷಯವಾಗಿದ್ರೂ ಕೂಡ ಒಡೆತನವನ್ನು ಯೇಸುವಿನ ಕೈಗೆ ಕೊಟ್ಟರೆ ಆ ಒಡೆಯನೇನು ಮಾಡ್ತಾನೆ? ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಎಲ್ಲವನ್ನ ಸರಿ ಮಾಡ್ತಾನೆ. ದೇವನಾಮಕ್ಕೆ ಸ್ತೋತ್ರ. ಸಕಲವನ್ನು ಸರಿಪಡಿಸುವುದು ಆತನ ಕೈಯಿಂದ ಮಾತ್ರ ಸಾಧ್ಯ ಪ್ರಿಯರೇ. ಈ ಹಗಲಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ.
ಈ ಶುಭವಾರ್ತೆಯನ್ನು ಕೇಳುತ್ತಿರುವಾಗ ನೀವೊಂದು ತೀರ್ಮಾನವನ್ನು ತೆಗೆದುಕೊಳ್ಳಿರಿ. ಹೌದು, ನನ್ನ ಜೀವಿತದಲ್ಲಿ ಯೇಸುವನ್ನು ನಾನು ಒಡೆಯನು ಎಂಬುದಾಗಿ ಅಂಗೀಕರಿಸ್ತೇನೆ. ನನ್ನ ಜೀವಿತದ ಒಡೆಯನು ಯೇಸು, ನನ್ನ ಮನೆಯ ಒಡೆಯನು ಯೇಸು, ನನ್ನ ಕುಟುಂಬದ ಒಡೆಯನು ಯೇಸು ಕ್ರಿಸ್ತನು. ಹಾಲೆಲೂಯ. ನನ್ನ ಮಕ್ಕಳಿಗೆ, ಅವರ ವಿದ್ಯಾಭ್ಯಾಸಕ್ಕೆ, ನನ್ನ ಉದ್ಯೋಗಕ್ಕೆ, ನನ್ನ ಬಿಸ್ನೆಸ್ಗೆ, ನಾನು ಮಾಡ್ತಾ ಇರುವ ಸೇವೆಗೆ, ಪ್ರತಿ ಒಂದೊಂದಕ್ಕೂ ಯೇಸು ಒಡೆಯನಾಗಿದ್ದಾನೆ ಎಂಬುದಾಗಿ ಆತನ ಒಡೆತನವನ್ನು ಅಂಗೀಕರಿಸಿಕೊಳ್ಳಿರಿ. ಖಂಡಿತವಾಗಿ ನೀವು ಇವತ್ತೇ ಅದ್ಭುತವನ್ನು ನೋಡ್ತೀರಾ, ಮಾರ್ಪಾಟನ್ನು ನೋಡ್ತೀರಾ. ಎಲ್ಲವೂ ಆತನ ಕೈಗಳಲ್ಲಿ ಸುಂದರವಾಗಿ ರೂಪಿಸಲ್ಪಡ್ತದೆ. ಆತನು ತನ್ನ ಕೈಗಳಿಂದ ಎಲ್ಲವನ್ನ ಅತಿ ಶ್ರೇಷ್ಠವಾಗಿ ಮಾರ್ಪಡಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಗನಾಗಿರುವ ಯೇಸುವನ್ನು ನಮಗೆ ಕರ್ತನು ಒಡೆಯನೂ ಆಗಿ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುವನಾಗಿದ್ದೇನೆ. ವಿಶೇಷವಾಗಿ ಕರ್ತನೆ, ಈ ವಾಕ್ಯವನ್ನು ಆಲಿಸಿದಂಥ ನಿನ್ನ ಮಕ್ಕಳಾಗಿರುವವರು ಪ್ರತಿಯೊಬ್ಬೊಬ್ಬರಿಗೂ, ಈ ವಾಕ್ಯವನ್ನು ಆಲಿಸಿದಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರು ಪ್ರತಿಯೊಬ್ಬೊಬ್ಬರಿಗೂ, ಅವರ ಮನೆಗಳಿಗೂ ಕರ್ತನೆ ಪೂರ್ಣವಾಗಿ ಶುಭವನ್ನು ತರಬೇಕೆಂದು, ರಕ್ಷಣೆಯನ್ನು ತರಬೇಕೆಂದು, ಸೌಖ್ಯವನ್ನು ತರಬೇಕೆಂದು, ಬಿಡುಗಡೆಯನ್ನು ತರಬೇಕೆಂದು, ಅವರಿಗೆ ಎಲ್ಲರಿಗೂ ಕೂಡ ಒಡೆಯನಾಗಿ ಕಾರ್ಯವನ್ನು ನಿರ್ವಹಿಸಬೇಕೆಂದು, ಸಫಲತೆಯನ್ನು ತರಬೇಕೆಂದು ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಿ. ಹೌದು, ಸತ್ತು ಜೀವಂತನಾಗಿ ಎದ್ದು ಬಂದು ಸಮಸ್ತಕ್ಕೂ ಒಡೆಯನಾಗಿರುವ ಯೇಸುವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುವರಾಗಿದ್ದೇವೆ. ಈ ಪ್ರಿಯರು ತಮ್ಮ ಜೀವಿತದ ಎಲ್ಲ ಮಂಡಲಗಳಲ್ಲಿ ಯೇಸು ಕ್ರಿಸ್ತನ ಒಡೆತನವನ್ನು ಅಂಗೀಕರಿಸಿಕೊಳ್ಳೋದಕ್ಕೆ ಸಹಾಯ ಮಾಡು. ಮಾತ್ರವಲ್ಲ, ಈ ಸಮಯದಲ್ಲಿ ನೀನು ನನಗೆ ಕೊಟ್ಟಂಥ ಅಧಿಕಾರ, ನಿನ್ನನ್ನು ನಂಬಿದ ನಿಮಿತ್ತವಾಗಿ, ನಿನ್ನನ್ನು ಒಡೆಯನು ಎಂಬುದಾಗಿ ಅಂಗೀಕರಿಸಿದ ನಿಮಿತ್ತವಾಗಿ, ಯೇಸುವನ್ನೇ ದೇವಕುಮಾರನಾಗಿರುವ ಕ್ರಿಸ್ತನು ಎಂದು ಅಂಗೀಕರಿಸಿದ ನಿಮಿತ್ತವಾಗಿ ನನಗೆ ಲಭ್ಯವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಈ ಸಮಯದಲ್ಲಿ ಈ ಜನರನ್ನು ನಾನು ಆಶೀರ್ವದಿಸುತ್ತೇನೆ. ಇವರ ಜೀವಿತದಲ್ಲಿರುವಂಥ ಎಲ್ಲ ಸೋಲುಗಳು ಮಾರ್ಪಡಲಿ, ಅವರ ಜೀವಿತವು ಜಯಕರವಾಗಿ ಮುನ್ನುಗ್ಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ಶಾಪಕರವಾದ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ವಿಧವಾದ ಆಶೀರ್ವಾದವು ಇವರದಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ಕತ್ತಲೆಯು, ಎಲ್ಲ ನಿರಾಶೆಯು ತೊಲಗಲಿ. ದೇವರೇ, ತಮ್ಮಿಂದ ಸಾಧ್ಯವಾಗದೇ ಇರುವಂಥ ಅನೇಕ ಕಗ್ಗಂಟುಗಳು, ಬಿಚ್ಚುವುದಕ್ಕೆ ಸಾಧ್ಯವಾಗದೇ ಇರುವಂಥ ಅನೇಕ ಕಗ್ಗಂಟುಗಳು, ಅವೆಲ್ಲವೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಚ್ಚಲ್ಪಡಲಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನೀನು ಸಂತೈಸು ರಾಜ. ಮಕ್ಕಳ ವಿಷಯದಲ್ಲಿರಬಹುದು, ಜೀವಿತದ ಇವತ್ತಿನ ಪರಿಸ್ಥಿತಿಯ ವಿಷಯದಲ್ಲಿರಬಹುದು, ಕುಟುಂಬವನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು ಎಂಬಂಥ ವಿಚಾರಗಳಲ್ಲಿರಬಹುದು, ಗೊಂದಲಕ್ಕೊಳಗಾಗಿರುವಂಥ, ದಿಕ್ಕು ಕಾಣದಿರುವಂಥ ಈ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ. ಈ ಶುಭ ಸಂದೇಶವನ್ನು ಆಲಿಸ ನಿಮ್ಮನ್ನು ದೇವರು ಖಂಡಿತವಾಗಿ ಆಶೀರ್ವದಿಸ್ತಾನೆ. ಯೇಸು ಕ್ರಿಸ್ತನ ಒಡೆತನದಲ್ಲಿ ಎಲ್ಲವೂ ಶುಭದಾಯಕವಾಗಲಿ. ಗಾಡ್ ಬ್ಲೆಸ್ ಯು. ಆಮೆನ್.